ಬ್ರೇಕಿಂಗ್ ನ್ಯೂಸ್ ಇದೆ. ಹಾಸನ ರಿಪಬ್ಲಿಕ್ ಅಂತ ಹಾಸನ ನಗರ ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಮನೆ ಮೇಲೆ ಕಲ್ಲು ತೂರಾಟದ ಕೇಸ್ಗೆ ಸಂಬಂಧಪಟ್ಟಂತೆ ಜಾತ್ಯತೀತರ ಕೋಟೆಯಲ್ಲಿ ಕೋಮುವಾದ ಬಿತ್ತಲು ಬಂದವನಿಗೆ ತಕ್ಕ ಶಾಸ್ತಿಯಾಗಿದೆ. ರಾಹುಲ್ ಕಿಣಿ ಮೂಲತಃ ಉಡುಪಿಯವನು, ಆರ್ಎಸ್ಎಸ್ ಕಾರ್ಯಕರ್ತ. ಉಡುಪಿ ಮೂಲದ ಕಿಣಿ ಒಬ್ಬ ರೌಡಿ. ಜೆಡಿಎಸ್ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತೆ ಅಂತ ಮೊದಲೇ ತಿಳಿದು ಆತ ಹಾಸನಕ್ಕೆ ಬಂದಿದ್ದಾನೆ. ಜೆಡಿಎಸ್ ಅಭಿಮಾನಿಗಳಿಂದ ನಿನ್ನೆ ಕಲ್ಲೇಟು ತಿಂದಿರುವ ರಾಹುಲ್ ಕಿಣಿ ವಿರುದ್ಧ ಈಗ ಈ ರೀತಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ರಾಹುಲ್ ಕಿಣಿ ಬೇರೆ ಯಾರೂ ಅಲ್ಲ, ಈತನೊಬ್ಬ ಆರ್ಎಸ್ಎಸ್ ಕಾರ್ಯಕರ್ತ, ಜೊತೆಗೆ ಉಡುಪಿ ಮೂಲದವನು. ಉಡುಪಿಯಲ್ಲಿ ಇರಬೇಕಾದ ವ್ಯಕ್ತಿ ಜಾತ್ಯತೀತರ ಕೋಟೆಗೆ ಬಂದು ಕೋಮುವಾದವನ್ನು ಬಿತ್ತೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಮೂಲತಃ ಈತನೊಬ್ಬ ರೌಡಿ ಅಂತ ಈಗ ಆತನ ವಿರುದ್ಧವೇ ಜನ ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಸಮೀರ್ ಅವರಿಂದ. ಸಮೀರ್, ರಾಹುಲ್ ಕಿಣಿ ಒಬ್ಬ ಆರ್ಎಸ್ಎಸ್ನ ಕಾರ್ಯಕರ್ತ, ಈತ ಒಬ್ಬ ರೌಡಿ, ಈ ರೀತಿ ಆರೋಪ ಮಾಡ್ತಾ ಇರೋದು ಯಾರು? ಅರವಿಂದ್, ಏನು ಆಪರೇಷನ್ ಆಡಿಯೋನ ಒಂದು ಪ್ರತಿಫಲ ಹಾಸನದಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾವಣೆ ಪಡ್ಕೊಳ್ತಾ ಇದೆ. ಏನು ನಿನ್ನೆ ಕಲ್ಲೇಟು ತಿಂದಂತಹ ರಾಹುಲ್ ಕಿಣಿ ಏನಿದ್ದಾನೆ, ಆತ ಮೂಲತಃ ಒಬ್ಬ RSS ಕಾರ್ಯಕರ್ತ, ಉಡುಪಿ ಜಿಲ್ಲೆಯ ಮೂಡಿಬಿದ್ರೆಯ ಮೂಲ ನಿವಾಸಿ. ಅವನು ಏನು RSS ನಲ್ಲಿ ಈ ಹಿಂದೆ ತೊಡಗಿಸಿಕೊಂಡಿದ್ದಂತಹ ರಾಹುಲ್ ಕಿಣಿ ಈಗ ಹಾಸನದಲ್ಲಿ ವಾಸ ಇದ್ದಾನೆ. ಅವನು ಒಬ್ಬ ರೌಡಿ ಅಂತ ಹೇಳಿ ಆತನ ಫೋಟೋಗಳು, ಅಂದ್ರೆ ತರಾವರಿ ಭಂಗಿಯಲ್ಲಿರುವಂತಹ ಮಚ್ಚನ್ನು ಹಿಡ್ಕೊಂಡು ನಿಂತಿರುವಂತಹ ಒಂದು ಭಂಗಿಯಲ್ಲಿ ಇರುವಂತ ಫೋಟೋವನ್ನ ಬಳಸಿ ಆತನನ್ನ ಫೇಸ್ಬುಕ್ ನಲ್ಲಿ ಟ್ರೋಲ್ ಮಾಡಿರುವಂತದ್ದು. JDS ಫ್ಯಾನ್ ಕ್ಲಬ್ ಏನಿದೆ, ಇವರು ಈ ರೀತಿಯ ಆತನ ಬಗ್ಗೆ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಆತನ ಫೋಟೋಗಳನ್ನ ಹಾಕಿ ಈತ ಶಾಂತಿಯುತವಾಗಿದ್ದಂತಹ ಹಾಸನವನ್ನ. ರಾಹುಲ್ ಕಿಣಿ ವಾಸವಾಗಿರೋದಿಲ್ಲಿ? ಸದ್ಯಕ್ಕೆ ಆತ ಕಳೆದ 8 ವರ್ಷಗಳಿಂದ ಹಾಸನದಲ್ಲಿ ವಾಸವಾಗಿದ್ದಾನೆ. ಆತನ ವಿರುದ್ಧ ಹಾಸನದ ಯಾವ್ದಾದ್ರು ಒಂದು ಸ್ಟೇಷನ್ ನಲ್ಲಿ ಏನಾದ್ರು ರೌಡಿ ಶೀಟರ್ ಓಪನ್ ಆಗಿದೆಯಾ? ಇಲ್ಲ ಅರವಿಂದ್, ಸದ್ಯಕ್ಕೆ ಪಬ್ಲಿಕ್ ಟಿವಿಗೆ ಇರುವಂತಹ ಮಾಹಿತಿ ಪ್ರಕಾರ ಆತ ಇಲ್ಲಿ ಯಾವುದೇ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿಲ್ಲ. ಪ್ರೀತಮ್ ಗೌಡ ಅವರು ಬಿಜೆಪಿಯ ಶಾಸಕರು. ಬಿಜೆಪಿಯ ಶಾಸಕರ ಬೆಂಬಲಕ್ಕೆ ಬರ್ತಕ್ಕಂಥವ್ರು ಸಹಜವಾಗಿ RSS ಮೂಲ ಇರುತ್ತೆ, ಅದ್ರಲ್ಲೇನು ಆಶ್ಚರ್ಯ ಅಂತ? ಖಂಡಿತವಾಗ್ಲೂ RSS ನ 80% ಭಾಗದ ಕಾರ್ಯಕರ್ತರು ಬಿಜೆಪಿಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಇದು ಗೊತ್ತಿರುವಂತಹ ಸತ್ಯ. ಜೊತೆಗೆ ಅದು ಎಲ್ಲ ಸಾರ್ವಜನಿಕರಿಗೂ ಸಹಜವಾಗಿ ಗೊತ್ತಿರುತ್ತೆ. ಹೀಗಾಗಿ ಆತ ಏನು ಈ ಹಿಂದೆ RSS ನಲ್ಲಿ ತೊಡ್ಕೊಂಡಿದ್ದ, ಆತನ ಜೊತೆ ಇದ್ದಂತಹ ಮೂವರು ಏನು ಪುನೀತ್ ಮತ್ತೆ ಸುರೇಶ್ ಎಂಬುವರು ಕೂಡ RSS ನಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ. ಮೂಲತಃ RSS ನವರು ಖಂಡಿತವಾಗ್ಲೂ ಬಿಜೆಪಿಯಲ್ಲೂ ಸಹ ಅವರ ಪಕ್ಷ ಚಟುವಟಿಕೆಗಳಲ್ಲಿ ತೊಡಗ್ತಾರೆ. ಪ್ರಧಾನಮಂತ್ರಿಯಿಂದ ಹಿಡಿದು, ನಾನು ಪ್ರಧಾನ ಸೇವಕ ಅಂತ ಹೇಳಿಂದ ಹಿಡಿದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಸಹ RSS ಕಾರ್ಯಕರ್ತರಿದ್ದಾರೆ. ಅದೇ ರೀತಿ ಈತನು ಸಹ. ಆದ್ರೆ ಇಲ್ಲಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಆತನ ಫೋಟೋಗಳನ್ನ, ಅಂದ್ರೆ ವಿವಿಧ ಭಂಗಿಯಲ್ಲಿ ಆತ ಏನು ಕೇಸರಿ ವಸ್ತ್ರಧಾರಣಿಯಾಗಿ ಜೊತೆಲಿ ಏನು ಒಂದು ಫೋಟೋ, ನಾವೊಂದು ವಿಜುವಲ್ ನೋಡ್ತಾ ಇದೀವಲ್ಲ, ನಿನ್ನೆ ಗಲಾಟೆ ಆಗಿದ್ದು, ಅಲ್ಲಿ ಅವ್ರು ನಿಂತಿರ್ಬೇಕಾದ್ರೆ ಕಿಣಿ ಆತ ನಿಂತಿರ್ಬೇಕಾದ್ರೆ ಕಲ್ಲು ಬೀಳುತ್ತೆ ಆತನಿಗೆ. ಕಲ್ಲು ಹೊಡೆದವ್ರು ಯಾರು? ಇವ್ರ ಆರೋಪ ಏನು, ಈ ಕಿಣಿನೇ ಇದೆಲ್ಲ ಮಾಡಿಸಿದಾನೆ ಅಂತನಾ? ಅಂದ್ರೆ ಆ ಘಟನೆಯ ಸಂದರ್ಭದಲ್ಲಿ ಒಳಗಡೆಯಿಂದ ಪ್ರಚೋದನೆ ಮಾಡಿದ್ರು ಏನು RSS ಕಾರ್ಯಕರ್ತರು ಇವರಿಬ್ರು, ಪುನೀತ್ ಮತ್ತೆ ಕಿಣಿ ಇವರಿಬ್ರು ಒಳಗಡೆಯಿಂದ ಆ ಘಟನೆಯ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದನೆ ಮಾಡಿದ್ದು JDS ನ ಕಾರ್ಯಕರ್ತರು ಒಂದು ರೀತಿ ಆಕ್ರೋಶಗೊಳ್ಳಲು ಕಾರಣವಾಯಿತು. ಆ ಸಂದರ್ಭದಲ್ಲಿಯೇ ಇದು ಆಗಿರುವಂತದ್ದು. ಹಾಗಾಗಿ ಕಿಣಿ ಇಲ್ಲಿ ಆತ ಏನು ಆ ಒಂದು ಘಟನೆ ನಡೆಯೋದಕ್ಕೆ ಮೂಲ ಕಾರಣಕರ್ತ ಅಂತ ಹೇಳಿ JDS ನ ಕಾರ್ಯಕರ್ತರು ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡಿ ತಮ್ಮ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತದ್ದು. ಓಕೆ, ಈಗ ಆಸ್ಪತ್ರೆಯಲ್ಲಿ ಕೇವಲ ಈತನೊಬ್ಬನೇ ಇದಾನ ಅಥವಾ JDS ಕಡೆಯವ್ರಿಗೂ ಯಾರಿಗಾದ್ರೂ ಗಾಯಗಳಾಗಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದಾರಾ? ಇಲ್ಲ ಅರವಿಂದ್, ಆ ಮಟ್ಟದ ಕಲ್ಲು ತೂರಾಟವಾಗ್ಲಿ ಯಾವುದೇ ಗಲಭೆ ಆಗ್ಲಿಲ್ಲ. ಕೇವಲ 2 ಕಲ್ಲುಗಳು ಮಾತ್ರ ತೂರಿ ಬಂದಿದ್ದು. ನಾವು ಆ ಸ್ಥಳದಲ್ಲಿ ಹಾಜರಿದ್ವಿ. 2 ಏನು ಕಲ್ಲುಗಳು, ಒಂದು ಕಲ್ಲು ಮಾತ್ರ ಆತನ ತಲೆಗೆ ಬೀಳುತ್ತೆ. ಅದು ಏನು ಗಾರೆ, ಅಂದ್ರೆ ಸಿಮೆಂಟ್ ನ ಗಾರೆಯ ಒಂದು ಕಲ್ಲು ತುಂಡೋದು ಆತನ ಕಣ್ಣಿನ ಭಾಗಕ್ಕೆ. ಅಂದ್ರೆ ಅಲ್ಲಿಗೆ ಇವಾಗ JDS ನವರು ಮಾಡ್ತಿರೋ ಅಭಿಯಾನ ಜಾತ್ಯತೀತರ ಕೋಟೆಯಲ್ಲಿ ಕೋಮುವಾದವನ್ನ ಬಿತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಕಿಣಿ ಸೇರ್ಕೊಂಡು ಅಂತ. ಹೌದು, ಖಂಡಿತವಾಗ್ಲೂ ಈತ ಏನು ಶಾಂತಿಯುತವಾಗಿದ್ದಂತ ಹಾಸನದಲ್ಲಿ RSS ನ ಒಂದು ಈ ರೀತಿಯ ಒಂದು ಕೃತ್ಯಗಳನ್ನ ಮಾಡ್ತಾ ಇದ್ದಾನೆ. ಈತ RSS ನಲ್ಲಿ ತೊಡಗಿಸಿಕೊಂಡು ಈ ರೀತಿ ಕೃತ್ಯ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದಾನೆ ಅಂತ ಹೇಳಿ ಅವ್ರು ಮಾಡ್ತಾ ಇರುವಂತ ಆರೋಪ ಸಾಮಾಜಿಕ ಜಾಲತಾಣಗಳಲ್ಲಿ. ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಈ ಕಲ್ಲೆಸೆಯುವಂತೆ ಹೇಳಿದ್ದೇ ಬಿಜೆಪಿ ಅಂತ
ಆ ಕೆಲಸನೂ ಇವರೇ ಮಾಡಿದ್ರ ಈ ರಾಹುಲ್ ಕಿಣಿ ಮತ್ತು ಪುನೀತ್ ಅಂತ? ಇಲ್ಲ, ಈಗ ನಮಗೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಇನ್ನೊಬ್ಬ ಕರ್ನಾಟಕ ನವನಿರ್ಮಾಣ ಸೇನೆ ಅಂತ ಹೇಳಿ ಏನು ಸಂಘಟನೆಯ ಒಬ್ಬ ಕಾರ್ಯಕರ್ತ ನವೀನ್ ಗೌಡ ಅಂತ ಹೇಳಿ, ಆತ ಕೂಡ ನನ್ನ ಬಳಿಯೂ ಒಂದು ಆಡಿಯೋ ತುಣುಕು ಇದೆ, ಜೊತೆಗೆ ವಿಡಿಯೋ ತುಣುಕು ಸಹ ಇದೆ. ಅದರಲ್ಲಿ ಏನು ಪೂರ್ವ ನಿಯೋಜಿತ ಕೃತ್ಯ, ನಿನ್ನೆ ಗಲಭೆ ಮಾಡ್ಲಿಕ್ಕೆ RSS ನವರು ಜೊತೆಗೆ ಬಿಜೆಪಿ ಜೊತೆ ಕಾರ್ಯಕರ್ತರು ಸೇರ್ಕೊಂಡು ಈ ರೀತಿ ಕೃತ್ಯ ಮಾಡ್ಲಿಕ್ಕೆ ನಾವು ಮುಂದಾಲೋಚನೆ ಅಂದ್ರೆ ಪೂರ್ವ ನಿಯೋಜಿತವಾಗಿ ಅಲ್ಲಿ ಗಲಭೆ ಮಾಡ್ಲಿಕ್ಕೆ ತಯಾರಾಗಿದ್ರು ಅಂತ ಹೇಳಿ ಇರುವಂತ ಪುಷ್ಟೀಕರಿಸುವಂತ ಆಡಿಯೋ ತುಣುಕು ನನ್ನ ಬಳಿ ಇದೆ ಅಂತ ಹೇಳಿ ನವೀನ್ ಗೌಡ ಎನ್ನುವಂತವರು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಡೇಟ್ ಮಾಡಿದ್ರು. ಬೆಂಗಳೂರಿನಲ್ಲಿ ನಾನು ಸುದ್ದಿಗೋಷ್ಠಿಯನ್ನ ನಡೆಸ್ತೀನಿ, ಅದ್ರ ಮುಖಾಂತರ ಆಡಿಯೋನ ಬಿಡುಗಡೆಗೊಳಿಸ್ತೀನಿ ಅಂತ ಹೇಳಿ. ಈಗ ಹಾಸನದ ಸ್ಥಳೀಯರು ಮಾತನಾಡಿಕೊಳ್ಳೋ ಪ್ರಕಾರ, ಅವ್ರು JDS ಅವರಾಗಿರ್ಬೋದು ಅಥವಾ BJP ಅವರಾಗಿರ್ಬೋದು, ಸಮೀರ್, ಸ್ಥಳೀಯರು ಮಾತನಾಡ್ಕೊಳ್ಳೋ ಪ್ರಕಾರ ಈ ರಾಹುಲ್ ಕಿಣಿ ಹೇಗೆ? ನಾವು ಅಂದ್ರೆ ಇಲ್ಲಿ ಸ್ಥಳೀಯರು ಮಾತಾಡುವ ಪ್ರಕಾರ ರಾಹುಲ್ ಕಿಣಿ ನಮಗೆ ಏನು ಬಿಜೆಪಿಯ ಸ್ನೇಹಿತರಾಗ್ಲಿ ಇತರ ಪಕ್ಷಗಳ ಸ್ನೇಹಿತರಾಗ್ಲಿ ಅವನ ಬಗ್ಗೆ ತಿಳಿದಿರುವಂತೆ ಆತ ಇಲ್ಲಿ ಯಾವುದೇ ಕೃತ್ಯದಲ್ಲಿ ತೊಡಗಿಸ್ಕೊಂಡಿಲ್ಲ, ಆತ ಯಾವುದೇ ಆ ರೀತಿಯ. ಓಕೆ ಸಮೀರ್, ಥ್ಯಾಂಕ್ ಯು. ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರಾದಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ನಿನ್ನೆ ನಡೆದಂತಹ ಗಲಾಟೆ ಹಾಸನದಲ್ಲಿ ತಮ್ಮ ಗಮನಕ್ಕೆ ಬಂದಿದೆ. ಹೌದು. ಅದರಲ್ಲಿ ರಾಹುಲ್ ಕಿಣಿ ಅನ್ನೋರೊಬ್ಬರಿಗೆ, ಪುನೀತ್ ಮತ್ತು ರಾಹುಲ್ ಕಿಣಿ ಅವರಿಗೆ ಕಲ್ಲೇಟು ಕೂಡ ಬಿದ್ದಿದೆ. ಈಗ ಈ ಸಾಮಾಜಿಕ ಜಾಲತಾಣದಲ್ಲಿ JDS ಕಾರ್ಯಕರ್ತರು ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ, ಜಾತ್ಯತೀತರ ಕೋಟೆಯಲ್ಲಿ ಕೋಮುವಾದ ಬಿತ್ತೋದಕ್ಕೆ ಬಂದಿರತಕ್ಕಂಥ ಈ ವ್ಯಕ್ತಿ ರಾಹುಲ್ ಕಿಣಿ ಈತೊಬ್ಬ RSS ಕಾರ್ಯಕರ್ತ, ಉಡುಪಿ ಮೂಲದವನು. ಅಂದರೆ ನಿನ್ನೆ ಗಲಾಟೆಗೂ ಈ ಥರ ಜನಗಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ತಕ್ಕಂಥದಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅಂತ? ಹೌದು ಸರ್, ಉಡುಪಿಯವರೆಲ್ಲ ಹಾಸನಕ್ಕೆ ಬರ್ಬೋದಾ ಸರ್? ಬರಬಾರ್ದು ಸರ್ ಹಂಗೆಲ್ಲ. ಅಂದ್ರೆ ರಿಪಬ್ಲಿಕ್ ಹಾಸನ ಅಂತನಾ? ಹೌದು ಸರ್, ಹೌದು ಸರ್. ಮತ್ತೆ ಯಾರೋ ಒಬ್ಬ ಕಿಣಿ ಅಂತನವನು, ಕೊಂಕಣಿ ಅವನು ಹಾಸನಕ್ಕೆ ಬರ್ಬೋದಾ ಸರ್ ಹಂಗೆಲ್ಲ? ಬರಬಾರ್ದು, ಬರಬಾರ್ದು ಸರ್, ಬರಬಾರ್ದು ಸರ್, ಬರಬಾರ್ದು ಸರ್. ಹಾಸನಕ್ಕೆ ಯಾರೇ ಬರ್ಬೇಕಾದ್ರೆ ಮೊದಲು ಬಂದು ಇವ್ರ ಹತ್ರ ಅಪ್ಲಿಕೇಶನ್ ಕೊಟ್ಟು ಪಾಸ್ಪೋರ್ಟ್ ತೆಗೆದುಕೊಂಡು ಒಳಗಡೆ ಹೋಗ್ಬೇಕು ಸರ್. ಅದಕ್ಕಿಂತ ಹೆಚ್ಚಾಗಿ ಇವಾಗ ಅದೇನೋ ಏನೋ RSS ಕಾರ್ಯಕರ್ತ ಈ ತರ ಶುರು ಮಾಡಿದಾರಲ್ಲ, ಕೋಮುವಾದ ಬಿತ್ತೋದಕ್ಕೆ ಬಂದಿದ್ದಾರೆ ಸರ್. ನನಗೆ ಇವರು RSS ಬಗ್ಗೆ ಈ ರೀತಿ ಮಾತಾಡ್ತಾ ಇದಾರಲ್ಲ, ನನಗೆ ಒಂದು ಹಳೆ ಇನ್ಸಿಡೆಂಟ್ ನೆನಪು ಬರುತ್ತೆ ಸರ್. ಹೇಳಿ. ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದ್ರಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಬಲಗೈ ಬಂಟನಾಗಿ ನಿಂತಿದ್ದವರು ನಾನಾಜಿ ದೇಶ್ಮುಖ್. ಯಾರಿಗೆ ಮೊನ್ನೆ ಈ ದೇಶ ಭಾರತ ರತ್ನ ಕೊಡ್ತೋ ಅಂತ ನಾನಾಜಿ ದೇಶ್ಮುಖ್ ಅವರು RSS ನ ಪ್ರಚಾರಕರಾಗಿದ್ದಂಥವ್ರು. ಲೋಕ ಸಂಘರ್ಷ ಸಮಿತಿ ಏನು ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ತಯಾರಾಯಿತು, ಅದರ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥವ್ರು ನಾನಾಜಿ ದೇಶ್ಮುಖ್ ಅವರು. ಆಮೇಲೆ ಜನತಾ ಪಾರ್ಟಿ ಅವ್ರನ್ನ ಮಿನಿಸ್ಟರ್ ಮಾಡ್ತೀವಿ ಅಂತಂದ್ರೆ ಬೇಡ, ನನಗೆ ನಾನು ಸಾಮಾಜಿಕ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೋದಂತ ವ್ಯಕ್ತಿ. ತುರ್ತು ಪರಿಸ್ಥಿತಿಯ ದಿನಗಳನ್ನ ಜ್ಞಾಪಿಸ್ಕೊಂಡು 25 ವರ್ಷದ ಒಂದು ಕಾರ್ಯಕ್ರಮ ವಿಧಾನಸೌಧದಲ್ಲಿ ನಡೆಯಿತು. ಆ ವಿಧಾನಸೌಧದ ನಡೆದ ಕಾರ್ಯಕ್ರಮದಲ್ಲಿ ಅವತ್ತು ದೇವೇಗೌಡರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. 2000 ಇಸ್ವಿನಲ್ಲಿ ನಡೆದಂತ ಕಾರ್ಯಕ್ರಮ ಇದು. ಅವಾಗ ನಾನು ಶಾಸಕನಾಗಿದ್ದೆ, ವಿಧಾನ ಪರಿಷತ್ ಸದಸ್ಯನಾಗಿದ್ದೆ. ನಾನು ಅವಾಗ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ. ಐ ಆಮ್ ಎನ್ ಐ ವಿಟ್ನೆಸ್. ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು, ತುರ್ತು ಪರಿಸ್ಥಿತಿಯ ಹೋರಾಟದಿಂದಾಗಿ ರಾಜಕೀಯವಾಗಿ ಎಲ್ಲರೂ ಲಾಭ ಪಡೆದಿದ್ದಾರೆ. ಅದು ಸಮಾಜವಾದಿ ಪಾರ್ಟಿ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಅದು ಅಥವಾ ಜನತಾ ಪಾರ್ಟಿಯನ್ನೇ ಬೇರೆ ಬೇರೆ ತುಂಡು ಮಾಡ್ಕೊಂಡು ಹೋದಂತ ಅವ್ರು ಇರ್ಬೋದು, ಬಿಜೆಪಿ ಅವ್ರು ಇರ್ಬೋದು, ಎಲ್ಲರೂ ಅದರಿಂದ ಒಂದು ಲಾಭವನ್ನ ಅಂದ್ರೆ ತಾವೇನ್ ಹೇಳಕ್ ಬರ್ತಾ ಇದ್ದೀರಾ ಅಂತಂದ್ರೆ, ಆದ್ರೆ ಏನೂ ಲಾಭವನ್ನ ಪಡೆದೇ ಇದ್ದಂತ ಅವ್ರು ಯಾರು ಅಂತಂದ್ರೆ ಅದು RSS ನ ಪ್ರಾಮಾಣಿಕ ಕಾರ್ಯಕರ್ತರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಯಾಕೆ ಲಾಭ ಪಡೆಯಕ್ಕೆ ಬರ್ತಾರೆ ಅಂತನಾ ಸನ್ಮಾನ್ಯ ದೇವೇಗೌಡರು ಆ ಕಾರ್ಯಕ್ರಮದಲ್ಲಿ RSS ನ ಪ್ರಾಮಾಣಿಕ ಕಾರ್ಯಕರ್ತರು ಈ ದೇಶದ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಿಂದ ಯಾವುದೇ ಲಾಭವನ್ನ ಪಡೆದಿಲ್ಲ ಅಂತನೋ ಮಾತನ್ನ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು. ಆದ್ರೆ ಇವತ್ತು ಹಾಸನಕ್ಕೆ ಒಬ್ಬ RSS ಕಾರ್ಯಕರ್ತ ಬರ್ತಾನೆ ಅಂತಂದ್ರೆ ಅದೊಂದು ದೊಡ್ಡ ಅಪರಾಧ ಅಂತ ಇವ್ರಿಗೆ ಅನ್ಸುತ್ತೆ. ಎಸ್ ಸರ್, ಎಸ್ ಗೋ ಮಧುಸೂದನ್ ಅವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದ.
ಸೊ ಹಾಸನ ನಗರ ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಅವರ ಮೇಲೆ ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿದ್ದಕ್ಕೆ ಈಗ ಒಂದು ರೀತಿ ಬೇರೆ ರೀತಿ JDS ಕಾರ್ಯಕರ್ತರು ಟಚ್ ಕೊಡ್ತಾ ಇದ್ದಾರೆ. ಜಾತ್ಯತೀತರ ಕೋಟೆಯಲ್ಲಿ ಕೋಮುವಾದ ಬಿತ್ತೋದಕ್ಕೆ ಬಂದವರಿಗೆ ತಕ್ಕ ಶಾಸ್ತಿ ಆಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸುದ್ದಿಗಳನ್ನು ಹರಿಬಿಡ್ತಾ ಇದ್ದಾರೆ.